ಹಾಯ್ ಹಲೋ ನಮಸ್ಕಾರ ಗುರು. ಆಷಾಢ ಶುಕ್ರವಾರದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಚಾಮುಂಡಿ ಬೆಟ್ಟದ ಪಾದದಲ್ಲಿದ್ದೀವಿ. ಸಮಯ ಆಗಿದೆ ಕರೆಕ್ಟಾಗಿ 1 ಗಂಟೆ. ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ. ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೈಸೂರನ್ನ ಹೇಳೋದಾದ್ರೆ ಈ ಒಂದು ಪ್ಲೇಸ್ ಪ್ರತಿ ಆಷಾಢದಲ್ಲೂ ಕೂಡ, ಎಸ್ಪೆಷಲಿ ಆಷಾಢ ಶುಕ್ರವಾರದಲ್ಲಂತೂ ಜನಸಾಗರದಿಂದ ತುಂಬಿ ಹರಿತಾ ಇರುತ್ತೆ. ಕೇದಾರನಾಥ ಆಯಿತು, ತಿರುಪತಿ ಆಯಿತು, ಮೈಸೂರಿನವನಾಗಿ ಚಾಮುಂಡಿ ಬೆಟ್ಟನ ಅದನ್ನು ಆಷಾಢದಲ್ಲಿ ತೋರಿಸ್ಲಿಲ್ಲ ಅಂದರೆ ಹೇಗೆ ಅಂತ ಅಂದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದೇ ಬಿಟ್ಟೆ ಗುರು. ಬೆಟ್ಟ ಹತ್ತೋಕೆ ಶುರು ಮಾಡಿದ ಕೆಲವೇ ನಿಮಿಷಗಳಲ್ಲಿ ವರುಣ ತನ್ನ ಆರ್ಭಟನ ಜೋರಾಗಿ ತೋರ್ಸೇ ಬಿಟ್ಟ. ನಾನು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ಕೊಂಡು ಮಳೆಲೆ ನೆನ್ಕೊಂಡು ನನ್ನ ಕೆಲಸನ ಮುಂದುವರಿಸ್ದೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಗಿದೆ. ಮೆಟ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಸ್ಲಿಪ್ಪರ್ ಇದೆ. ಯಾವ್ದೊಂದು ಪ್ಲೇಸಿಗೆ ಬಂದರೆ ಆ ಪ್ಲೇಸಿಂದ ಎಕ್ಸ್ಟ್ರಾ ಅಡ್ವೆಂಚರ್ ಮಾಡಿಸುತ್ತೆ ನನ್ನ ಕೈಲಿ. ಸೊ ಇದು ಒಂದು ಅಡ್ವೆಂಚರ್. ಇಲ್ಲಿ ಬರುವಂಥ ಭಕ್ತಾದಿಗಳ ಭಕ್ತಿಯ ಕತೆ ನೋಡಿ. ಮಳೆ ನಡುವೆನೂ ಕುಂಕುಮ ಅರ್ಶನ ಹಚ್ಕೊಂಡು, ನೀವು ಅಲ್ಲಿ ನೋಡ್ತಾ ಇದ್ರೆ ಹಿಂದೆ ಇಬ್ಬರು ರೈನ್ ಕೋಟ್ ಹಾಕೊಂಡು ಮೈತ್ಲಿಗೆ ಕುಂಕುಮ ಹಚ್ತಿದ್ದಾರೆ. ಕಂಟಿನ್ಯೂ ಮಾಡಿಕೊಂಡು ನಂದಿ ಟೆಂಪಲ್ ಏನಿದೆ, ನಂದಿ ಬೆಟ್ಟ ಅಲ್ಲ ಇದು, ನಂದಿ ದೇವಸ್ಥಾನ, ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ ಇದು ಅಂತ ಹತ್ತಿದೀವಿ ಅನ್ನೋದಕ್ಕೆ ಒಂದು ಬೈಲಿಗಲ್ ತರ ಇದು. ಗುರು, ನೀವು ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಇರೋದೇ 2 ಆಪ್ಷನ್. ಬಸ್ಸಲ್ಲಿ ಬರ್ಬಹುದು, ಇಲ್ಲ ಅಂತ ಅಂದ್ರೆ ಚಾಮುಂಡಿ ಬೆಟ್ಟನ ಹತ್ಕೊಂಡು ಬರ್ಬೇಕಾಗತ್ತೆ. ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬರ್ತೀನಿ ಅಂತ ಅಂದ್ರೆ ಅಲೋ ಮಾಡೋದಿಲ್ಲ. ಮೈಸೂರಿನ ಹೆಲಿಪ್ಯಾಡ್ ಅಲ್ಲಿ ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡಿ ಅಲ್ಲಿಂದ ಫ್ರೀ ಬಸ್ ಫೆಸಿಲಿಟಿ ಇರುತ್ತೆ, ಅದನ್ನ ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಆ ಆಪ್ಷನ್ ಬೇಡ ಅಂತಂದ್ರೆ ನೀವು ಬೆಟ್ಟನ ಮೆಟ್ಲು ಮೂಲಕನೇ ಹತ್ಕೊಂಡ್ ಬರ್ಬೇಕಾಗುತ್ತೆ. ಆಮೇಲೆ ಮೇಜರ್ ಆಗಿ ಆಷಾಢದಲ್ಲಿ ಬೆಟ್ಟ ಹತ್ತಬೇಕು ಅಂತ ಪ್ಲಾನ್ ಮಾಡುವಂಥ ಪ್ರತಿಯೊಬ್ಬ ಭಕ್ತಾದಿಗಳನ್ನ ಹೇಳೋದೇನು ಅಂದ್ರೆ, ಆಷಾಢ ತಿಂಗಳಲ್ಲಿ ಆಬ್ವಿಯಸ್ಲಿ ರೈನಿ ಸೀಸನ್, ಅದು ಮಳೆಗೂ ರೆಡಿಯಾಗಿ ಬನ್ನಿ, ಇಲ್ಲ ಅಂದ್ರೆ ನೆಂದು ನೀರಾಗಿ ಹೋಗ್ತಾರೆ. ನೋಡಿ ಈ ರೀತಿ ಮುಳ್ಬೇಲಿ ಹಾಕಿದ್ದಾರೆ. ಯಾರು ಅಲ್ಲಿ ಹೋಗ್ಬಿಟ್ಟು ಸರ್ಕಸ್ಗಳು ಮಾಡಬಾರ್ದು ಅಂತ. ಈ ಥರ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅಲ್ಲಿ ಇಲ್ಲಿ ಎಸಿಬೇಡಿ. ನಮ್ಮ ಜನ ಎಲ್ಲಿ ಬಂದ್ರು ಬುದ್ಧಿ ಬಿಡಲ್ಲ. ಬಾಟ್ಲಿಗೆ ನಾನೇ ಮುಕ್ತಿ ಕೊಡ್ತೀನಿ. ನಮ್ಮ ಬೆಟ್ಟ, ನಮ್ಮ ಹೆಮ್ಮೆ, ದಯವಿಟ್ಟು ಗಲೀಜ್ ಮಾಡಬೇಡಿ. ನೀವು ಇಲ್ಲಿ ಎಸುವಂತ ಕಸ ತಾಯಿ ಚಾಮುಂಡೇಶ್ವರಿಗೆ ಮಾಡುವಂತ ಅವಮಾನ ಅಂತ ನಾನು ಭಾವಿಸ್ತೀನಿ. ಡಸ್ಟ್ಬಿನ್ಗಳು ಪ್ರೊವೈಡ್ ಮಾಡಿರ್ತಾರೆ, ದಯವಿಟ್ಟು ಇಷ್ಟೇ ಹಿಂಗ್ ಮಾಡಿ ಕೆಲಸನ. ಮೈಸೂರಿನ ಜನತೆಗೂ ಚಾಮುಂಡಿ ಬೆಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ. ಅವರಿಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಬರಬೇಕು, ಏನ್ ಮಾಡಬೇಕು ಅಂತ ಹೇಳ್ಕೊಡುವಂತ ಅವಶ್ಯಕತೆನೇ ಇಲ್ಲ. ಮೈಸೂರಿನಿಂದ ಆಚೆ ಇರುವಂತ ಭಕ್ತಾದಿಗಳಿಗೆ ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ ಇದು. ನಿಮ್ಗೊಂದು ಕಂಪ್ಲೀಟ್ ಗೈಡ್. ತುಂಬಾ ಸತಿ ಹತ್ತಿ ಬೆಟ್ಟನ, ಆದ್ರೆ ಪಾಳೆಲಿ ಇದೆ ಫಸ್ಟ್ ಟೈಮ್. ದಯವಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಯಾರು ಚಪ್ಪಲಿ ಆಯಿತು, ಶೂ ಆಯಿತು ಹಾಕೋ ಬರಬೇಡಿ. ಈಗ ಪ್ಲಾಸ್ಟಿಕ್ ಹೇಗೆ ಅವಾಯ್ಡ್ ಮಾಡ್ತಿದಾರೋ ಅದೇ ಥರ ಸ್ಲಿಪ್ಪರ್ಸ್ನು ಅವಾಯ್ಡ್ ಮಾಡಿ. ಪಿಕ್ನಿಕ್ ಸ್ಪಾಟ್ ಅಲ್ಲ, ಎಸ್ಪೆಷಲಿ ಇದು ಹಿಸ್ಟಾರಿಕಲ್ ಪ್ಲೇಸು ಮತ್ತು ಭಕ್ತಿ ಪ್ರಧಾನವಾದ ಕೇಂದ್ರ. ದಯವಿಟ್ಟು ಇದು ನನ್ನ ಒಂದು ರಿಕ್ವೆಸ್ಟ್. A few moments later. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते. ದೇವಸ್ಥಾನದ ಹಿಂಭಾಗದಲ್ಲಿ 50 ರೂಪೀಸ್ ಕ್ಯೂ ಇದೆ. ಯಾರು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಹಿಂಗೆ ಹೋಗಬಹುದು. ಆಷಾಢ ಶುಕ್ರವಾರದಲ್ಲಿ ಜನ ಮಧ್ಯರಾತ್ರಿ 1:15ಗೆ ಎದ್ದು ಕ್ಯೂ ಬಂದು ನಿಂತ್ಕೊಂಡಿರ್ತಾರೆ ಗುರು. ಹಾಗಾಗಿ ನೀವು ಎಷ್ಟು ಬೇಗ ಬಂದು ದರ್ಶನಕ್ಕೆ ಕ್ಯೂ ನಿಂತ್ಕೋತಿರೋ ಅಷ್ಟು ಬೇಗ ದರ್ಶನ ಆಗುತ್ತೆ. 300 ರೂಪಾಯಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ 3 ಅವರ್ ದರ್ಶನ. ಧರ್ಮ ದರ್ಶನಕ್ಕೆ ಅಂತ ನಿಂತ್ಕೊಂಡ್ರೆ 5 ರಿಂದ 6 ಅವರ್ ಅಂತೂ ಮಿನಿಮಮ್ ಹಿಡಿಯುತ್ತೆ. ನಿಮಗೆ ಯಾವ್ದು ಈಸಿ ಅದನ್ನ ಚೂಸ್ ಮಾಡ್ಕೊಳ್ಳಿ. ಬೆಟ್ಟ ಹತ್ತಿರ ತುಂಬಾ ಹ್ಯಾಪಿನೆಸ್ ಇದೆ, ಬಟ್ ದರ್ಶನ ಮಾಡಕ್ ಆಗ್ತಿಲ್ಲ. ಅದೊಂದು ಸಣ್ಣ ಡಿಸಪಾಯಿಂಟ್ಮೆಂಟ್. ಏನು ಮಾಡೋಕ್ಕಾಗಲ್ಲ. ದರ್ಶನ ಯಾವಾಗ ಮಾಡಬೇಕು ಅಂತ ಅನ್ಕೋತೀವೋ ಅವಾಗ ಆಗಲ್ಲ. ಅವಾಗ ದೇವಿ ಯಾವಾಗ ದರ್ಶನ ಕೊಡಬೇಕು ಅಂತ ಅನ್ಕೋತಾಳೋ ಅವಾಗ ನಮಗೆ ದರ್ಶನ ಆಗುತ್ತೆ. ಇನ್ನೂ ಒಂದು ಆಷಾಢದ ಶುಕ್ರವಾರ ನಮಗೆ ಬಾಕಿ ಇದೆ. ನನ್ನ ಒಂದು ಕೈಯಲ್ಲಾಗುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲಿ ಬಂದು ದೇವರ ದರ್ಶನ ಮಾಡುವಂಥ ಪ್ರಯತ್ನನ. ಹೆಂಗಿತ್ತು ಹೈಕಿಂಗು? ಹೆಂಗ್ ಅನಿಸ್ತಾ ಇದೆ ಪ್ರತಿ ಸರಿ ಬಂದಾಗ್ಲೂ? ಡಿವೈನ್ ಫೀಲ್, ತುಂಬಾ ಲೈಕ್ ಎಮೋಷನ್. ಚಾಮುಂಡಿ ಬೆಟ್ಟ ಅಂದ್ರೇನೆ ಎಮೋಷನ್. ದರ್ಶನ ಮಾಡೋಣ ಅಂತ ಬಂದೆ. ನೀವೇ ನಾವು ಹತ್ತಿರದೇ ಲೇಟ್. ಫಸ್ಟ್ ಆಫ್ ಆಲ್ ಈ ಟೈಮಿಗೆ ಬಂದರೆ ನಿಜವಾಗ್ಲೂ ದರ್ಶನ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿದ್ವಿ ದರ್ಶನ ಮಾಡೋಕ್ಕೆ, ಬಟ್ ಯಾವುದೇ ಕಾರಣಕ್ಕೂ ಆಗಲ್ಲ. 300 ರೂಪೀಸ್ ಆಗಿರಲಿ, ನಾರ್ಮಲ್ ಕ್ಯೂ ಆಗಿರಲಿ, ಸಿಕ್ಕಾಪಟ್ಟೆ ಇದೆ. ಹಾಂ,
ಯಾರು ದರ್ಶನ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರೆ ಅರ್ಲಿ ಮಾರ್ನಿಂಗ್ ಬರ್ಬೇಕಾಗತ್ತೆ. ಎಷ್ಟು ದಿನ ಆಯ್ತಾ ಚಾನಲ್ ಸ್ಟಾರ್ಟ್ ಮಾಡಿ? ಈಗ ಸ್ವಲ್ಪ ಒಂದು ಮಂತ್ ಕೆಳಗೆ ಇಳ್ಕೊಂಡ್ ಬರ್ತಾ ನಂಗೆ ಇನ್ನೊಬ್ರು ಕನ್ನಡ ಯೂಟ್ಯೂಬ್ ಬ್ಲಾಗರ್ ಸಿಕ್ಕಿದ್ದಾರೆ. ಬೆಳಿಗ್ಗೆ ನಾನು ಬಂದಿರೋದು ಬೆಳಿಗ್ಗೆ 5 ಗಂಟೆಗೆ, ಬಟ್ ಹೋಗ್ತಿರೋದು ಇವಾಗ ಎಷ್ಟು ಗಂಟೆ? 2 ಗಂಟೆ 2:30 ಆಯ್ತಾ ಅಂತ. 2 ಗಂಟೆ 2:30 ಆಗಿರ್ಬೋದೇನೋ. ತುಂಬಾ ರಶ್ ಇತ್ತು ಇವತ್ತು, ಯಾಕಂದ್ರೆ ಶುಕ್ರವಾರ ಐತಲ್ವಾ, ಅದಕ್ಕೆ ತುಂಬಾನೇ ರಶ್ ಇತ್ತು. ಚೆನ್ನಾಗಿದೆ. ಇವರು ಸಬ್ಸ್ಕ್ರೈಬ್ ಮಾಡಿ. ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇದೆ. ವಾ, ಯಾರು ಸೌಂಡು ವ್ಲಾಗ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿದಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಅಮೋಘ್ ದ ಟ್ರಾವೆಲರ್ ವ್ಲಾಗ್ಸ್ ಅಂತ ಚಾನಲ್ ಇದೆ, ಬನ್ನಿ ಅವ್ರನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಯೂಟ್ಯೂಬರ್ಸ್ಗಳನ್ನ ಕನ್ನಡ ಕಾಂಟೆಂಟ್ಸ್ಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌಂಡು ಓಕೆ, ಸೌಂಡು ನಿಮ್ಮ ಚಾನಲ್ ಬರ್ಲಿ, ಸಿಕ್ಕಾಪಟ್ಟಿ ಸಿಗ್ಲಿ ಸೌಂಡು. ಸೊ ಯಾ, ಸೊ ಥ್ಯಾಂಕ್ ಯು. ಸಿಗುವ. ಬಾಯ್. ಯಾವ ಊರು? ಓಕೆ ಸಿಗುವ. ಬಾಯ್. ಗುರು, ನೀವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಮೇಡಮ್ ಬರ್ತಡೇ ಇತ್ತು. ಹಾಗಾಗಿ ಬೆಟ್ಟದಿಂದ ಕೆಳಗಿಳ್ಕೊ ಬರ್ತಿರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವೀಟ್ ನ ಹಂಚ್ತಾ ಇದ್ರು. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಲ್ಲ, ವಾಟ್ಸ್ಆಪ್ ಸ್ಟೋರಿ ಇಲ್ಲ ಗುರು. ತೋರ್ಪಡಿಕೆ ಇಲ್ದೇನೆ ಬರ್ತಡೇ ಆಚರಿಸ್ಕೊತಿರೋದು ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ದೇವರು ಇವ್ರ ಕುಟುಂಬದವ್ರನ್ನ 100 ಕಾಲ ಸಂತೋಷವಾಗಿ ಇಡ್ಲಿ ಗುರು. ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಯಿತು. ಶುಕ್ರವಾರ ಮೈಸೂರಿನ ಎಲ್ಲ ಪ್ರಮುಖ ಏರಿಯಾಗಳಲ್ಲಿ, ಎಲ್ಲ ಪ್ರಮುಖ ಸರ್ಕಲ್ಗಳಲ್ಲಿ ಪ್ರಸಾದ ಸಿಗುತ್ತೆ. ನಿಮ್ಗೆ ಏನಾದ್ರು ಚಾಮುಂಡಿ ಬೆಟ್ಟದಲ್ಲಿ ನಿಮಗೆ ದರ್ಶನ ಮಾಡಿ ಅಥವಾ ದರ್ಶನ ಆಗದೆ ಪ್ರಸಾದ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಮೈಸೂರಲ್ಲಿ ಯಾವುದೇ ಸರ್ಕಲ್ಗಳು ಹೋಗಿ ಎಲ್ಲ ಸರ್ಕಲಲ್ಲೂ ಕೂಡ ನಿಮಗೆ ಪ್ರಸಾದ ಸಿಗುತ್ತೆ. ಇದಿಷ್ಟು ಆಗಿತ್ತು ಗೆಳೆಯರೆ ಇವತ್ತಿನ ಈ ಒಂದು ಆಷಾಢ ಶುಕ್ರವಾರದ ಚಾಮುಂಡಿ ಬೆಟ್ಟದ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ನೊಟ್ಟಿಗೆ ನಿಮ್ಮ ಜೊತೆಗೆ ಮೀಟ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಮಾಡೋಂಥ ಲೈಕ್ ಮತ್ತು ಕಾಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡ್ದೇನೆ ಮಾಡಿ ಗೆಳೆಯರೆ. ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ. ತನಕ ನಮಸ್ಕಾರ.